ನಮಸ್ಕಾರ ಸ್ನೇಹಿತರೆ, ನಾನು ಚಾಣಕ್ಯ ಚಾನಲ್ಗೆ ಸ್ವಾಗತ. ಇಂದು ನಮ್ಮ ಸರಣಿಯ 55ನೇ ದಿನ. ಒಬ್ಬ ಭಕ್ತನಿಗೆ ಭಗವಂತನ ಬಗ್ಗೆ ಹೆಚ್ಚು ತಿಳಿಯುವ ಹಂಬಲ ಉಂಟಾದಾಗ ಅದು ಆತನ ಆಧ್ಯಾತ್ಮಿಕ ಪ್ರಗತಿಯ ಗುರುತು. ಅರ್ಜುನನಿಗೆ ಈಗ ಕೃಷ್ಣನ ವಿರಾಟ್ ರೂಪದ ಬಗ್ಗೆ ಕುತೂಹಲ ಮೂಡಿದೆ. ನೀನು ಈ ಲೋಕವನ್ನೆಲ್ಲ ಆವರಿಸಿಕೊಂಡಿದ್ದೀಯಾ ಎಂದು ಹೇಳಿದೆ. ಹಾಗಾದರೆ ನಿನ್ನನ್ನು ನಾನು ಎಲ್ಲೆಲ್ಲಿ ಕಾಣಲಿ ಎಂಬ ಅರ್ಜುನನ ಪ್ರಶ್ನೆ ನಮ್ಮೆಲ್ಲರ ಪ್ರಶ್ನೆಯೂ ಹೌದು. ಬನ್ನಿ, ಅರ್ಜುನನ ಆ ದಿವ್ಯ ವಿನಂತಿಯನ್ನು ಇಂದಿನ ಶ್ಲೋಕಗಳ ಮೂಲಕ ತಿಳಿಯೋಣ. ವಕ್ತುಮರ್ಹಸ್ಯ ಶೇಷೇಣ ದಿವ್ಯಾ ಹ್ಯಾತ್ಮವಿಭೂತಯಃ ಯಾಭಿರ್ವಿಭೂತಿಭಿರ್ಲೋಕಾನ್ ಇಮಾಂಸ್ತ್ವಂ ವ್ಯಾಪ್ಯ ತಿಷ್ಠಸಿ. ಯಾವ ವಿಭೂತಿಗಳಿಂದ, ಅಂದರೆ ದಿವ್ಯ ಶಕ್ತಿಗಳಿಂದ ನೀನು ಈ ಲೋಕಗಳನ್ನೆಲ್ಲ ವ್ಯಾಪಿಸಿ ನೆಲೆಸಿದ್ದೀಯೋ ಅಂತಹ ನಿನ್ನ ದಿವ್ಯ ವಿಭೂತಿಗಳ ಬಗ್ಗೆ ನನಗೆ ಸಂಪೂರ್ಣವಾಗಿ ಹೇಳಲು ನೀನೇ ಅರ್ಹನು. ಅರ್ಜುನನು ಇಲ್ಲಿ ಕೃಷ್ಣನಿಗೆ ಸಂಪೂರ್ಣವಾಗಿ ಹೇಳು ಎಂದು ವಿನಂತಿಸುತ್ತಿದ್ದಾನೆ. ಭಗವಂತನ ಶಕ್ತಿಗಳು ಅಪಾರ, ಆದರೂ ನಮಗೆ ಅರ್ಥವಾಗುವ ರೂಪದಲ್ಲಿ ಅವುಗಳನ್ನು ತಿಳಿಯುವ ಹಂಬಲ ಅರ್ಜುನನದ್ದು. ಇದು ನಮಗೇನು ಕಲಿಸುತ್ತದೆ ಎಂದರೆ, ನಾವು ದೈವಿಕತೆಯನ್ನು ಕೇವಲ ಗುಡಿ ಗುಂಡಾರಗಳಲ್ಲಿ ಮಾತ್ರವಲ್ಲ, ಈ ಇಡೀ ಸೃಷ್ಟಿಯಲ್ಲಿ ಹುಡುಕಬೇಕು. ಕಥಂ ವಿದ್ಯಾಮಹಂ ಯೋಗಿನ್ ಸ್ತ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವನ್ಮಯ. ಹೇ ಮಹಾಯೋಗಿಯೇ, ನಿನ್ನನ್ನು ಸದಾ ಚಿಂತಿಸುತ್ತಾ ನಾನು ನಿನ್ನನ್ನು ಅರಿಯುವುದು ಹೇಗೆ? ಹೇ ಭಗವಂತನೇ, ನಾನು ಯಾವ ಯಾವ ವಸ್ತುಗಳಲ್ಲಿ ಅಥವಾ ಭಾವಗಳಲ್ಲಿ ನಿನ್ನನ್ನು ಸ್ಮರಿಸಬೇಕು? ಬಹಳಷ್ಟು ಜನ ಕೇಳುತ್ತಾರೆ, ನಾವು ಕೆಲಸ ಮಾಡುವಾಗ ದೇವರನ್ನು ನೆನೆಯುವುದು ಹೇಗೆ ಎಂದು. ಅದಕ್ಕೆ ಉತ್ತರ ಈ ಶ್ಲೋಕದಲ್ಲಿದೆ. ಕೃಷ್ಣನು ಮುಂದೆ ಹೇಳಲಿರುವ ವಿಭೂತಿಗಳನ್ನು ನಾವು ಅರಿತರೆ ನಾವು ನೋಡುವ ಪ್ರತಿಯೊಂದು ಸುಂದರ ವಸ್ತುವಿನಲ್ಲಿ, ಪರ್ವತದಲ್ಲಿ, ನದಿಯಲ್ಲಿ ಕೃಷ್ಣನನ್ನೇ ಕಾಣಬಹುದು. ಆಗ ಧ್ಯಾನ ಎನ್ನುವುದು ಕೇವಲ ಕಣ್ಮುಚ್ಚಿ ಕುಳಿತುಕೊಳ್ಳುವುದಲ್ಲ, ಅದು ಬದುಕಿನ ಪ್ರತಿಯೊಂದು ಕ್ಷಣವೂ ಆಗುತ್ತದೆ. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯಃ ಕಥೆಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಅಮೃತಂ. ಹೇ ಜನಾರ್ದನನೇ, ನಿನ್ನ ಯೋಗ ಶಕ್ತಿ ಮತ್ತು ವಿಭೂತಿಗಳ ಬಗ್ಗೆ ಮತ್ತೆ ವಿಸ್ತಾರವಾಗಿ ಹೇಳು, ಏಕೆಂದರೆ ನಿನ್ನ ಅಮೃತದಂತಹ ಮಾತುಗಳನ್ನು ಕೇಳುತ್ತಿರುವ ನನಗೆ ಇನ್ನೂ ತೃಪ್ತಿಯಾಗುತ್ತಿಲ್ಲ. ಅಮೃತವನ್ನು ಕುಡಿದರೆ ಸಾವು ಬರುವುದಿಲ್ಲ ಎನ್ನುತ್ತಾರೆ, ಆದರೆ ಭಗವಂತನ ಜ್ಞಾನವೆಂಬ ಅಮೃತವನ್ನು ಕೇಳುವುದರಿಂದ ಅಜ್ಞಾನವೆಂಬ ಸಾವು ದೂರವಾಗುತ್ತದೆ. ಅರ್ಜುನನಿಗೆ ಕೃಷ್ಣನ ಮಾತುಗಳನ್ನು ಕೇಳುತ್ತಾ ಹೋದಂತೆ ಇನ್ನೂ ಕೇಳಬೇಕು ಎಂಬ ಹಂಬಲ ಹೆಚ್ಚಾಗುತ್ತಿದೆ. ಸತ್ಯವಾದ ಜ್ಞಾನದ ಲಕ್ಷಣವೇ ಇದು. ಅದು ಎಂದಿಗೂ ನಮ್ಮನ್ನು ಬೇಸರಗೊಳಿಸುವುದಿಲ್ಲ, ಬದಲಾಗಿ ಹೆಚ್ಚು ಉತ್ಸಾಹ ತುಂಬುತ್ತದೆ. ಸ್ನೇಹಿತರೆ, ಅರ್ಜುನನ ಈ ಪ್ರಶ್ನೆಗಳು ಭಗವದ್ಗೀತೆಯ ಅತ್ಯಂತ ಸುಂದರ ಭಾಗಕ್ಕೆ ನಾಂದಿ ಹಾಡಲಿವೆ. ನಾಳೆಯಿಂದ ಕೃಷ್ಣನು ತನ್ನ ದಿವ್ಯ ಶಕ್ತಿಗಳ ಪಟ್ಟಿಯನ್ನು ನೀಡಲು ಆರಂಭಿಸುತ್ತಾನೆ. ನಾನು ಪರ್ವತಗಳಲ್ಲಿ ಹಿಮಾಲಯ, ನದಿಗಳಲ್ಲಿ ಗಂಗೆ ಎಂದು ಕೃಷ್ಣನು ಹೇಗೆ ತನ್ನನ್ನು ತಾನು ಪರಿಚಯಿಸಿಕೊಳ್ಳುತ್ತಾನೆ. ನಾಳೆಯ 56ನೇ ಭಾಗವನ್ನು ಮಿಸ್ ಮಾಡಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಧನ್ಯವಾದಗಳು.